ನನ್ನ ಹೆಸರು ಪ್ರವೀಣ್ ಅಂತ. ಸೊ ನನ್ನ ಲೈಫಲ್ಲಿ ಇಶ್ಯೂಸ್ ಸ್ಟಾರ್ಟ್ ಆಗಿದ್ದು ಜನವರಿ 12ನೇ ತಾರೀಕು. ಯಾವಾಗ ಪ್ರಿಯಾಂಕಾ ನನಗೆ ಬೆದರಿಸಿ ನಿನ್ನ ಲೈಫಲ್ಲಿ ನಿನ್ನ ಮಕ್ಕಳನ್ನ ನೋಡೋಕ್ಕೆ ಬಿಡೋದಿಲ್ಲ, ನೀನು ಜೀವನ ಪರ್ಯಂತ ಕೋರ್ಟು ಕಚೇರಿ ಈ ಕಡೆಗೆ ಪೊಲೀಸ್ ಸ್ಟೇಷನ್ನು ಅಂತ ಅಲ್ಸಂಗ್ ಮಾಡಿಬಿಡ್ತೀನಿ ಅಂತ ಹೆದರಿಸಿ ನನ್ನ ಕೈಯಲ್ಲಿ ಡೈವರ್ಸಿಗೆ ಸೈನ್ ತೊಗೊಂಡ್ರು ಸರ್. ಸೈನ್ ತೊಗೊಂಡು ಆವತ್ತಿನ ದಿನ ನೀನು ಮನೆ ಬಿಟ್ಟು ತೊಲಗು, ಇದು ನಮ್ಮಪ್ಪ ಮನೆ, ಇದು ನನಗೆ ಗಿಫ್ಟ್ ಮಾಡಿರೋದು ಅಂತೇಳಿ ಮನೆಯಿಂದನೂ ಕಳಿಸಿದ್ಲು ಆಚೆ. ಸೊ ಆವಾಗ 12ನೇ ತಾರೀಕು ನಾನು ಇಲ್ಲಿ ನಮ್ಮ ಶಾಲೆಗೆ ಬಂದು ನಾನು ಅಲ್ಲಿ ಆಫೀಸ್ ರೂಮ್ನೇ ಅಲ್ಲೇ ಉಳ್ಕೊಂಬಿಟ್ಟಿದ್ದೆ. ನಾನು 1 ವಾರ 15 ದಿನ ಇದ್ದೆ. ನಾನು ಅದಾದ ನಂತರ ಈ ಮನೆಗೆ ನಾನು ಶಿಫ್ಟ್ ಆದೆ. ನಾನು ಇಲ್ಲಿ ಜನವರಿ 14ನೇ ತಾರೀಕು ಒಂದು ಸತಿ ಸಂಕ್ರಾಂತಿ ಹಬ್ಬಕ್ಕೆ ಮಕ್ಕಳನ್ನ ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ದೆ. ಆವಾಗ ಅವಳು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ, ಅವಳು ಮಕ್ಳಿಗೆ ಮಾತಾಡೋಕ್ಕೂ ಕೊಡಲಿಲ್ಲ. ಆಮೇಲೆ ಒಂದು 2 ದಿನ ಬಿಟ್ಬಿಟ್ಟು ಇದೇ ಮೋಹನ್ ಪ್ರಿಯಾಂಕಾ ಇಬ್ಬರು ನನಗೆ ತಿರುಗಿ ಫೋನ್ ಮಾಡಿದ್ರು. ಅವರು ಆವತ್ತಿನ ದಿನ ಅವರು ಬಾಯಿ ಬಿಟ್ಟು ಹೇಳಿದರು ದಟ್ ಡಿಸೆಂಬರ್ 27 ಹೋಗಿದ್ದು ಸೋಲೋ ಟ್ರಿಪ್ ಅಲ್ಲ, ಇವರಿಬ್ಬರು ಒಟ್ಟಿಗೆ ಹೋಗಿ ಅಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಇವರಿಬ್ಬರು ಮದುವೆ ಆಗಿ ಹಳೆ ತಾಳಿ ಚೈನನ್ನು ಗಂಗಾ ನದಿಗೆ ಎಸ್ದು ಬಂದು ಆಮೇಲೆ ಅಲ್ಲೇ ಊರಿನ ಹೊರವಲಯದಲ್ಲಿ ಯಾವುದೋ ಒಂದು ರ್ಯಾಡಿಸನ್ ಬ್ಲೂ ಅಂತ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಅಲ್ಲಿ ರೂಮಲ್ಲಿದ್ದು ಅವರು ಹನಿಮೂನ್ ಮಾಡ್ಕೊಂಡು ಫಸ್ಟ್ ನೈಟ್ ಅದೆಲ್ಲ ಮುಗಿಸ್ಕೊಂಬಿಟ್ಟು ಫುಲ್ಲಿ ಫಿಸಿಕಲ್ ಆಗಿಬಿಟ್ಟು ಬಂದಿದ್ದೀವಿ. ಇವಾಗ ನಾನು ಪ್ರಿಯಾಂಕಾ ಗಂಡ ಹೆಂಡ್ತಿ, ನೀನು ಮಧ್ಯದಲ್ಲಿ ಇನ್ವಾಲ್ವ್ ಆಗಬಾರ್ದು, ನೀನು ಇದು ಮಾಡಬಾರ್ದು ಅಂತೆಲ್ಲ ಏನೋ ರೆಸ್ಟ್ರಿಕ್ಷನ್ಸ್ಗಳೆಲ್ಲ ಹಾಕಕ್ಕೆ ಬಂದ. ಅಲ್ಲಿ ತನಕ ನಾನು ಸುಮ್ಮನೆ ಇದ್ದೆ. ಆಮೇಲೆ ಮಕ್ಳಿಗೆ ಒಂದು ವಾರಕ್ಕೆ ಒಂದು ಸತಿ ಫೋನ್ ಮಾಡಬೇಕು, ತಿಂಗಳಿಗೆ ಒಂದು ಸತಿ ಬಂದು ಮಕ್ಳು ನೋಡ್ಕೊಂಡು ಹೋಗ್ಬೋದು ನೀನು ಅಂತೇನೋ ಮೋಹನ್ ಹೇಳುತ್ತೆ ನನಗೆ. ಆವಾಗ ನಾನು ಅವನಿಗೆ ಹೇಳಿದೆ, ನನ್ನ ಮಕ್ಕಳು ನೋಡೋದಕ್ಕೆ ಯಾವ ದೊಣ್ಣೆ ನಾಯಕ ಅಪ್ಪಣೆ ಬೇಕಾಗಿಲ್ಲ, ಕೋರ್ಟಿಗೆ ಹೋಗ್ತೀನಿ, ಕೋರ್ಟಲ್ಲಿ ತೊಗೊತೀನಿ, ನಾನು ಪರ್ಮಿಷನ್ಗಳು ತೊಗೊಂಬಿಟ್ಟು ಬರ್ತೀನಿ ಅಂತೇಳಿ ಫೋನ್ ಕಟ್ಟಾಗಿತ್ತು ಸರ್ ಅವತ್ತಿನ ದಿನ. ಸೊ ಇವರು ಸೋಲೋ ಟ್ರಿಪ್ಪು ಅಂತೆಲ್ಲ ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ನನಗೆ ಗೊತ್ತಾಯಿತು. ಇದರ ನಡುವೆ ಜನವರಿ 1ನೇ ತಾರೀಕಿಂದ 7ನೇ ತಾರೀಕು ತನಕ ಇವರು ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರ ಅಮ್ಮ ಮತ್ತು ಅವ್ರ ಅಣ್ಣನ ಇಬ್ಬರು ಮಕ್ಕಳು ಕರ್ಕೊಂಡು ವೆನಿಲಾ ಜೊತೆಗೆ ಇವರು ದುಬೈಗೂ ಹೋಗಿದ್ದರು ಸರ್. ಇದೆಲ್ಲ ಸಂಗತಿ ನನಗೆ ನನ್ನ ಬಾಮೈದ ಹೇಳಿರೋದು. ಸೊ ದುಬೈಯಲ್ಲಿ ಹೋಗಿದ್ದಾಗಲೂ ಈ ಮೋಹನ್ ದುಬೈಗೆ ಹೋಗಿದ್ದಾನಂತೆ ಅಲ್ಲಿ ಇವ್ರನ್ನ ಮೀಟ್ ಮಾಡೋದಕ್ಕೆ. ಸೊ ಮೀಟ್ ಮಾಡಿದ್ದ ಟೈಮಲ್ಲಿ ಇವನು ಒಂದು ಐಫೋನು ಮತ್ತು ಏನೋ ಗೋಲ್ಡ್ ಚೈನು ಅದೇನೋ ಗಿಫ್ಟ್ ಮಾಡಿದ್ದಂತೆ ಪ್ರಿಯಾಂಕಾಗೆ. ಸೊ ಆವಾಗ ಅವ್ರ ಅಣ್ಣಗೆ ಸಿಟ್ಟು, ಏನೋ ನಡೀತಾ ಇದೆಯಲ್ಲ, ಇಲ್ಲಿ ಏನೋ ರಾಂಗ್ ಆಗ್ತಾಯಿದೆ ಅಂತ ಅವನಿಗೆ ಗೊತ್ತಾಗಿ ಅವನೇನು ಮಾಡಿದ್ದಾನೆ, ಸೀದಾ ಹೋಗಿದ್ದೆ ಅವನ್ನ ಕನ್ಫ್ರಂಟ್ ಮಾಡಿದ್ದಾರೆ. ನನ್ನ ತಂಗಿಗೆ ಐಫೋನ್ ಕೊಡಿಸೋದು ಇಲ್ಲ ಚೈನ್ ಕೊಡ್ಸೋಕ್ಕೆ ಅವ್ಳು ಗಂಡ ಇದ್ದಾರೆ, ನೀನು ಯಾರು ಕೊಡಿಸೋದಕ್ಕೆ ಮಧ್ಯದಲ್ಲಿ ಅಂತ ಅಲ್ಲೇ ಒಂದು ಚಿಕ್ಕದಾಗಿ ಒಂದು ಗಲಾಟೆ ಕ್ಲಾಶ್ ನಡೆದಿದೆ ಅವರಿಬ್ಬರ ನಡುವೆ. ಸೊ ಇದೆಲ್ಲ ನನಗೆ 12ನೇ ತಾರೀಕು ಆದ ಮೇಲೆ ನನಗೆ ನಮ್ಮ ಬಾಮೈದ ನನ್ನ ಹತ್ರ ಇದೆಲ್ಲ ಈ ವಿಚಾರಗಳೆಲ್ಲ ತಿಳಿಸ್ತಾ, ಈ ಮೋಹನ್ ಜೊತೆ ಒಡನಾಟ ನಡೆದಿದ್ದು ಇಳಿದು ಅಂತೆಲ್ಲ. ಇದೊಂದು 20-25 ದಿನ ಹಿಂದೆ ನನಗೆ ಪ್ರಿಯಾಂಕಾ ಅವ್ರದ್ದು ಒಬ್ಬರು ರಿಲೇಟಿವ್ ಫೋನ್ ಮಾಡಿದರು. ಅವರು ಫೋನ್ ಮಾಡಿ ನನಗೆ ತಿಳಿಸಿದ್ದೇನು ಅಂದರೆ, ಪ್ರಿಯಾಂಕಾಗೂ ಮೋಹನ್ನಿಗೂ ಸೆಕೆಂಡ್ ಇಯರ್ PUC ಲವ್ ಅಫೇರ್ ಇತ್ತಂತೆ, ಅವ್ರದ್ದು ಆಲ್ರೆಡಿ ಅಫೇರ್ ಇತ್ತಂತೆ. ಅದು ಮನೇಲಿ ಗೊತ್ತಾಗಿ ಪ್ರಿಯಾಂಕಾ ಅವ್ರ ತಂದೆ ಮತ್ತು ಅವ್ರ ಮಾವಂದ್ರೆಲ್ಲರೂ ಸೇರಿ ಇವ್ರನ್ನ ಸಪ್ರೇಟ್ ಮಾಡಿಸಿ, ಅವರು ಹೊಸಕೋಟೆಯಲ್ಲಿ ಕಾಲೇಜ್ಗೆ ಹೋಗ್ತಾಯಿದ್ದ ಅದನ್ನ ಬಿಡಿಸಿ ಇಲ್ಲಿ ರಾಜಾಜಿನಗರಲ್ಲಿ ಒಂದು ಮನೆ ಕೊಂಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದರು ಅವರು. ಪ್ರಿಯಾಂಕಾ ಅವ್ರ ತಂದೆ, ತಾಯಿ, ಅಣ್ಣ ಮತ್ತು ಅವಳು. ಸೊ ಆ ಶಿಫ್ಟ್ ಆಗಿದ್ದು 3 ತಿಂಗಳೊಳಗೆ ಅವಳನ್ನ ನನ್ನ ಗಂಡು ಹುಡುಕಿ ಅವರು ಮದುವೆ ಮಾಡಿಸಿ ಕೈ ತೊಗೊಂಡ್ರು ಸರ್ ಅವರು. ಇದು ಆ್ಯಕ್ಚುಲ್ ಬ್ಯಾಕ್ಗ್ರೌಂಡ್ ಆಗಿರೋದು ಇವ್ರದ್ದು ನಡುವೆಯಲ್ಲಿ ಸರ್.